ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ನಡೆಯಲಿರುವ ತೋಟಗಾರಿಕಾ ಮೇಳ 2024 ಕುರಿತಂತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಹಾಗೂ ತೋಟಗಾರಿಕಾ ಮೇಳ 2024 ಮಾಧ್ಯಮ ಅಧ್ಯಕ್ಷರೂ ಆಗಿರುವ ಡಾ ಕೆ ರಾಮಚಂದ್ರ ನಾಯಕ್ ಅವರೊಡನೆ ಸಂದರ್ಶಕರು ಶರಣಬಸವ ಚೋಳೇನ್. ಆತ್ಮೀಯ ಕೇಳುಗರೆ, ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ನಮ್ಮ ಗ್ರಾಮೀಣ ಭಾಗದೊಳಗೆ ಜಾತ್ರೆಗೆ ಬಹಳ ಮಹತ್ವ ಕೊಡ್ತೀವಿ. ಯಾವುದೇ ಒಂದು ಜಾತ್ರಾ ಸಮಾರಂಭ, ದೇವಸ್ಥಾನದ ಒಂದು ರಥೋತ್ಸವ ಇರ್ಬೋದು, ಮಠದ ಒಂದು ರಥೋತ್ಸವ ಇರ್ಬೋದು, ಆ ಸಂದರ್ಭದೊಳಗೆ ಊರಿನ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿ ರಥವನ್ನು ಎಳೆದು ಜಾತ್ರೆ ಮಾಡುವುದು ವಾಡಿಕೆ. ಮತ್ತೆ ವಿಶೇಷವಾಗಿ ನಾಡದೇವಿಯ ಜಾತ್ರೆ ಅಂತೂ ಬಹಳ ವಿಜೃಂಭಣೆಯಿಂದ ಆಗ್ತದೆ. ಹಾಗಾಗಿ ವಾರ್ಷಿಕವಾಗಿ ನಡೆಯುವಂಥ ಈ ಒಂದು ಜಾತ್ರೆಗಳೇನು ಇಷ್ಟು ಯಾಕೆ ಮಹತ್ವ ಕೊಡ್ತೀವಿ ಅಂದರೆ ವರ್ಷಕ್ಕೊಂದ್ಸಲ ಬರ್ತದೆ ಅಂತ. ಹಾಗೇನೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಜಾತ್ರೆ ಅಂತ ಹೇಳಬೇಕು ಅಂತಂದ್ರೆ ಮೇಳಗಳು, ಕೃಷಿ ಮೇಳಗಳಾಗಿರ್ಬೋದು, ತೋಟಗಾರಿಕೆ ಮೇಳಗಳಾಗಿರ್ಬೋದು. ಇತ್ತೀಚೆಗೆ ತಾನೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳವನ್ನು ನಾವು ಬಹಳ ಆನಂದಿಸಿದ್ವಿ. ಹಾಗೇನೆ ಈಗ ಬಂದಿದೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವ್ರು ಮಾಡ್ತಾ ಇರುವಂತಹ ತೋಟಗಾರಿಕೆ ಮೇಳ. ತೋಟಗಾರಿಕೆ ಮೇಳ ಅಂದ್ರೆ ವಿಶೇಷವಾಗಿ ಬಾಗಲಕೋಟೆ ಅಂದ್ರೆ ಬಹಳ ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂಥ ನಾಡು, ನಮ್ಮ ಬಸವಣ್ಣವರ ನಾಡು. ವಿಶೇಷವಾಗಿ ಬಾಗಲಕೋಟೆ, ಬಿಜಾಪುರ ಹೆಸರುವಾಸಿಯಾಗಿರೋದು ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು. ಎಲ್ಲ ರೀತಿಯಿಂದಲೂ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಬಹಳ ಹೆಸರುವಾಸಿ. ಅಲ್ಲಿಯ ಹಣ್ಣಾಗ್ಲಿ, ಅಲ್ಲಿಯ ತರಕಾರಿ ಆಗ್ಲಿ ಬಹಳ ರುಚಿಕಟ್ಟಾಗಿರುವಂಥದ್ದು. ಹೀಗಾಗಿ ವಿಶೇಷವಾಗಿ ಈ ನಾಡಿನ ಎಲ್ಲರ ಒಂದು ಲಕ್ಷ್ಯವನ್ನು ಸೆಳೆಯುವಂಥದ್ದು ಈ ತೋಟಗಾರಿಕೆ ಮೇಳ. ಈ ಬರೋ 21, 22, 23 ಡಿಸೆಂಬರ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯೊಳಗೆ ಈ ತೋಟಗಾರಿಕೆ ಮೇಳ ಒಂದು ನಿಗದಿಯಾಗಿದೆ. ಅದಕ್ಕಾಗಿ ಬಹಳ ವಿಸ್ತೃತವಾದ ತಯಾರಿಯನ್ನು ಮಾಡಲಾಗ್ತಾ ಇದೆ. ಇವತ್ತ ನಮ್ಮ ಜೊತೆಗೆ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರಿದ್ದಾರೆ. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಮತ್ತು ಅಧ್ಯಕ್ಷರು ಈ ತೋಟಗಾರಿಕಾ ಮೇಳ 2024. ಬಹಳ ವಿಸ್ತೃತವಾಗಿ ಒಬ್ಬ ಆಡಳಿತಾಧಿಕಾರಿ ಆಕಾಶವಾಣಿ ಧಾರವಾಡಕ್ಕೆ ಬಂದಿದ್ದಾರೆ. ತಮ್ಮ ಒಂದು ತೋಟಗಾರಿಕಾ ಮೇಳವನ್ನ ಯಶಸ್ವಿಯಾಗಿ ಆಗಬೇಕು, ಸಾಕಷ್ಟು ಅಸಂಖ್ಯ ರೈತರಿಗೆ ಮಾಹಿತಿ ಸಿಗಬೇಕು, ಲಕ್ಷಗಟ್ಟಲೆ ಜನ ಬಂದು ಈ ತೋಟಗಾರಿಕೆ ಮೇಳದ ಲಾಭವನ್ನು ಪಡಿಬೇಕು ಅಂತೇಳಿ ಅವರ ಆಶಯ. ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಮೇಳಗಳಲ್ಲಿ ಒಂದು ಹೊಸ ಹೊಸ ತಾಂತ್ರಿಕತೆಗಳನ್ನು ತಿಳ್ಕೊಳ್ಳುವಂತ ಒಂದು ಅವಕಾಶ, ಮತ್ತೆ ಹೊಸ ಹೇಗೆ ನಾವು ಲಾಭದಾಯಕ ಬೆಳಿಬೇಕು, ನಮ್ಮ ಡಬಲಿಂಗ್ ದಿ ಇನ್ಕಮ್ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಆಸೆ ಇದೆ. ಖರ್ಚು ಕಡಿಮೆ ಮಾಡಿ ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅಂತ ಯಾವ ರೀತಿ ನಮ್ಮ ಒಂದು ಬಿತ್ತನೆ ಶೈಲಿಯನ್ನು ಬದಲಿ ಮಾಡ್ಕೊಳ್ಬೇಕು, ಅದನ್ನ ಹೇಗೆ ನಾವು ಲಾಭದಾಯಕವಾಗಿ ವಿಚಾರ ಮಾಡಬೇಕು ಅಂತ ಹೇಳಿ ಈ ಎಲ್ಲ ತೋಟಗಾರಿಕೆ ಮೇಳದೊಳಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ. ಇಂಥದನ್ನ ನಾವು ಲಾಭ ಪಡ್ಕೊಳ್ಬೇಕು ಅಂತ ರೈತರಿಗೆ ಕೋರ್ತಾ ಈ ಬಗ್ಗೆ ವಿಸ್ತೃತವಾದ ಮಾಹಿತಿ ಮಾಡಲಿಕ್ಕೆ ಬಂದಿರುವಂತಹ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ತಾವು ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ಸಾಕಷ್ಟು 30 ವರ್ಷಗಳ ಒಂದು ಪ್ರಾಧ್ಯಾಪನೆಯೊಳಗೆ ತುಂಬಾ ವಿಸ್ತೃತವಾದ ಅನುಭವ ಪಡೆದು ಈಗ ಒಂದು ಆಡಳಿತಾಧಿಕಾರಿಯಾಗಿ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಾಗಿ ನಿಯುಕ್ತರಾಗಿದ್ದೀರಿ. ಮತ್ತೆ ಈ ಒಂದು ತೋಟಗಾರಿಕಾ ಮೇಳದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ರಾಮಚಂದ್ರ ನಾಯಕ್ ಅವರೇ, ಆರಂಭಿಕವಾಗಿ ಈ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಏನಿದೆಲ್ಲ ಅದರ ಒಂದು ಹೆಗ್ಗಳಿಕೆ ಒಂದೆರಡು ಮಾತು ಹೇಳ್ರಿ. ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳನ್ನು ಒಳಗೊಂಡಂತೆ ಏಕೈಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಕರ್ನಾಟಕದ ಹೆಮ್ಮೆಯ ನಾಡಾದಂತಹ ಬಾಗಲಕೋಟೆಯಲ್ಲಿ ಈ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು 24 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾಲೇಜುಗಳಿದಾವೆ, ಸಂಶೋಧನಾ ಕೇಂದ್ರಗಳಿದಾವೆ, ವಿಸ್ತರಣಾ ಚಟುವಟಿಕೆಗಳಿಗೆ ನಡೆಯುವಂತಹ ಕೆಲಸ ಕಾರ್ಯಗಳು ನಡೀತಾ ಇದಾವೆ. ವಿದ್ಯಾರ್ಜನೆ, ಸಂಶೋಧನೆ ಮತ್ತು ವಿಸ್ತರಣೆ ಎಲ್ಲಾ ಕಾರ್ಯಕ್ರಮಗಳನ್ನ ಕರ್ನಾಟಕದ 24 ಜಿಲ್ಲೆಗಳಲ್ಲಿ ಸೇವೆ ಮಾಡುತ್ತಿರುವಂತಹ ಏಕೈಕ ವಿಶ್ವವಿದ್ಯಾಲಯ ಅಂದ್ರೆ ನಮ್ಮ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ. ಆ ನಿಟ್ಟಿನಲ್ಲಿ ಈ ವರ್ಷ ನಮ್ಮ 13ನೇ ತೋಟಗಾರಿಕೆ ಮೇಳವಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಇದೇ ಡಿಸೆಂಬರ್ 21, 22 ಮತ್ತು 23ನೇ ದಿನದಲ್ಲಿ ವಿಜೃಂಭಣೆಯಿಂದ ತೋಟಗಾರಿಕೆ ಮೇಳವನ್ನ ಆಯೋಜಿಸಲಾಗ್ತಾ ಇದೆ. ಈ ಒಂದು ತೋಟಗಾರಿಕೆ ಮೇಳಕ್ಕೆ ವಿಶೇಷವಾಗಿ ಘೋಷಣೆ ವಾಕ್ಯ ಅಂತಂದ್ರೆ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಘೋಷಣಾ ವಾಕ್ಯದೊಂದಿಗೆ ಈ ವರ್ಷ ತೋಟಗಾರಿಕೆ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸರ್. ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರೇ, ಬಹಳ ಅರ್ಥಪೂರ್ಣವಾದ ಮಾತು. ಆರ್ಥಿಕತೆ ಮತ್ತು ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅಂತೇಳಿ. ಈಗ ನೋಡಿ, ಹಸಿರು ಕ್ರಾಂತಿಯ ನಂತರ ನಮ್ಮಲ್ಲಿ ಉತ್ಪನ್ನಗಳ ಸಂಖ್ಯೆ ಜಾಸ್ತಿ ಆಯಿತು, ಆದರೆ ಪೌಷ್ಟಿಕ ಆಹಾರದ ಗುಣಮಟ್ಟ ಸ್ವಲ್ಪ ತೊಂದರೆ ಆಗಿದೆ. ಮತ್ತೆ ಇವತ್ತು ಸಾಕಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ನಮ್ಮ ಒಂದು ಆಹಾರ ಧಾನ್ಯಗಳಲ್ಲಿ ವಿಷಯ ಪದಾರ್ಥಗಳು ಸಾಕಷ್ಟು ಇದೆ. ಹೀಗಾಗಿ ಇವತ್ತು ಸಾಕಷ್ಟು ಜೀವನ ಶೈಲಿ ತೊಂದರೆಗಳನ್ನು ನಾವು ತಂದುಕೊಂಡಿದ್ದೀವಿ. ಹೀಗಾಗಿ ಅದಕ್ಕೆ ಸಾಕಷ್ಟು ಹೋರಾಟ ಆಗ್ತಾ ಇದೆ. ಮತ್ತೆ ವಾಪಸ್ ಸಾವಯವ ಕೃಷಿಯತ್ತ ಮರಳೋಣ, ಮತ್ತೆ ನಾವು ಭೂಮಿಯ ಮಣ್ಣನ್ನು ಉಳಿಸೋಣ, ಮಣ್ಣಿನ ಆರೋಗ್ಯವನ್ನು ಕಾಪಾಡೋಣ, ನಾವು ನಮ್ಮ ಆರೋಗ್ಯವನ್ನು ಆ ಮೂಲಕ ಕಾಪಾಡೋಣ ಅಂತೇಳಿ ಸಾಕಷ್ಟು ಒಂದು ಘೋಷಣೆಗಳು ಈಗ ಮತ್ತೆ ವಾಪಸ್ ಬರ್ತಾ ಇವೆ. ಆ ನಿಟ್ಟಿನೊಳಗೆ
ತಾವು ಈ ಸಾರಿ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಘೋಷವಾಕ್ಯ ಮಾಡ್ಕೊಂಡಿದ್ದೀರಿ. ಅಭಿನಂದನೆಗಳು ತಮಗೆ. ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ನೋಡಿದ್ರೆ ಬಹಳ ಸಂಭ್ರಮ ಆಗುತ್ತೆ. ಯಾಕಂದ್ರೆ ಆ ನವನಗರದ ಒಂದು ಬಹಳ ವಿಶಾಲವಾದ ಪ್ರದೇಶದಲ್ಲಿ 300 ಎಕರೆ ಪ್ರದೇಶದಲ್ಲಿ ಎಲ್ಲಾ ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ತೋಟಪಟ್ಟಿ ಬೆಳೆಗಳು, ಆಮೇಲೆ ಔಷಧಿ ಬೆಳೆಗಳು, ಒಟ್ಟಾರೆಯಾಗಿ 300 ಎಕರೆ ಭೂಮಿಯಲ್ಲಿ ಅಖಂಡವಾದಂತಹ ಒಂದು ವಿಜೃಂಭಣೆಯಿಂದ ತೋಟಗಾರಿಕೆ ಮೆರುಗು ತರುವಂತಹ ಹಲವಾರು ತೋಟಗಳಲ್ಲಿ ಇದು ಸುಂದರವಾದಂತಹ ತೋಟಗ ಅಂತಂದ್ರೆ ಬಹಳ ಸಂತೋಷ ನಿಜವಾಗಿ. ಯಾಕಂದ್ರೆ ಬಾಗಲಕೋಟೆ ಬಿಜಾಪುರ ಅಂದ್ರೆ ಹಣ್ಣುಗಳ ಒಂದು ತವರ ಮನೆ ಅಂತ ತವರ ಮನೆ. ಹಾಗೂ ಅಂದ್ರೆ ಈ ದಾಳಿಂಬೆ ಹಣ್ಣು ಆಗಿರ್ಬೋದು, ಆಮೇಲೆ ದ್ರಾಕ್ಷಿ ಹಣ್ಣು ಆಗಿರ್ಬೋದು, ಅಲ್ಲಿ ಹಣ್ಣಿನ ರುಚಿನೇ ಬೇರೆ. ಈ ಧಾರವಾಡದಲ್ಲಿ ಬಂದಾಗ ಬಿಜಾಪುರ ಹಣ್ಣು ಅಂತಾನೆ ತೊಂಬರ್ತಾರೆ. ಅಂದ್ರೆ ಅಷ್ಟು ರುಚಿಕಟ್ಟಾಗಿರುತ್ತದೆ. ಯಾಕಂದ್ರೆ ಆ ಒಂದು ಹವಾಮಾನ ಇರ್ಬೋದು, ಆ ಒಂದು ಮಣ್ಣಿನ ಗುಣ ಇರ್ಬೋದು, ಅದು ಬಹಳ. ಹೀಗಾಗಿ ಅಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿರೋದು ಬಹಳ ಔಚಿತ್ಯಪೂರ್ಣವಾಗಿದೆ ಅಂತ ಹೇಳ್ತಾ, ಆ ಭಾಗದ ಒಂದು ತೋಟಗಾರಿಕಾ ಬೆಳೆಗಳ ಬಗ್ಗೆ ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ, ಯಾಕಂದ್ರೆ ಈ ವಿಶ್ವವಿದ್ಯಾಲಯದ ಒಂದು ಅಧೀನದೊಳಗೆ ಬರುವಂತಹ ಈ ಜಿಲ್ಲೆಗಳೊಳಗೆ ವಿಶೇಷವಾಗಿ ಏನು ಒಂದು ತೋಟಗಾರಿಕಾ ಬೆಳೆಯ ಅಭಿವೃದ್ಧಿ ಇದೆ, ಒಂದೆರಡು ಮಾತು. ಇಲ್ಲಿ ನಮಗೆ ಬೇರೆ ಬೇರೆ ಜಿಲ್ಲೆಯ ವಾತಾವರಣಕ್ಕೆ ಬೇಕಾದಂತ, ಬೇರೆ ಬೇರೆ ಜಿಲ್ಲೆಯ ರೈತರಿಗೆ ಬೇಕಾದಂತ, ಅವರಿಗೆ ಬೇಕಾದಂತ ಹಣ್ಣಿನ ಬೆಳೆಗಳ ಅಭಿವೃದ್ಧಿಯಲ್ಲಿ ನಾವು ಸಂಶೋಧನೆ ತೊಡಗಿದ್ದೇವೆ. ಅದರಲ್ಲಿ ಬೀಜೋತ್ಪಾದನೆ ಆಗಿರಬಹುದು, ತಳಿಗಳನ್ನು ಉತ್ಪಾದನೆ ಮಾಡೋದಾಗಿರ್ಬೋದು, ರೈತರಿಗೆ ಬೇರೆ ಬೇರೆ ವಿಭಾಗಕ್ಕೆ ಬೇಕಾದಂತ ಪ್ರತಿಯೊಂದು ತಳಿಗಳ ಬಗ್ಗೆ ಸಂಶೋಧನೆ ನಡೆಸಿ ಆ ತಳಿಯನ್ನ ಆಯಾ ಭಾಗಕ್ಕೆ ಬಿಡುಗಡೆ ಮಾಡುವಂತಹ ಕೆಲಸಗಳನ್ನ, ಯಾವ ಯಾವ ಜಿಲ್ಲೆಗೆ ಯಾವ ಹಣ್ಣಿನ ಬೆಳೆಗಳು ಬೇಕು ಅದರ ಮೇಲೆ ಸಂಶೋಧನೆಗೊಳಗೊಂಡು ಆ ಜಿಲ್ಲೆಗೆ ಸಂಬಂಧಿಸಿದ ಹಣ್ಣಿನ ಬೆಳೆಗಳನ್ನ ನಾವು ಸಂಶೋಧನೆ ಮಾಡಿ ಆ ಜಿಲ್ಲೆಗೆ ಶಿಫಾರಸು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲಾ ತರಕಾರಿಗಳು ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೆಯುವುದಿಲ್ಲ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇಕಾದಂತಹ ತರಕಾರಿ ಬೆಳೆಗಳನ್ನ ಆಯಾ ಜಿಲ್ಲೆಯ ಮಟ್ಟದಲ್ಲಿ ಅಲ್ಲಿಯ ಸಂಶೋಧನೆ ಮಾಡಿ ಆ ಜಿಲ್ಲೆಗೆ ಬೇಕಾದಂತಹ ತರಕಾರಿಗಳನ್ನ, ಅಲ್ಲಿಯ ವಾತಾವರಣದಲ್ಲಿ ಒಗ್ಗುವಂತಹ ತರಕಾರಿಗಳನ್ನ, ರೈತರ ಲಾಭಕ್ಕೋಸ್ಕರ ಅಲ್ಲಿಯ ತರಕಾರಿಗಳನ್ನು ಕೂಡ ನಾವು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿ ರೈತರ ಅಂಗಳಕ್ಕೆ ಇವತ್ತು ನಾವು ತಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ವಾಣಿಜ್ಯ ಬೆಳೆಯಾಗಿ ಹೂವಿನ ಬೆಳೆಗಳು ಬಂದಿದ್ದಾವೆ. ಮೊದಲು ಹೂವಿನ ಬೆಳೆಗಳಂತಂದ್ರೆ ಕೇವಲ ಕೆಲವು ಕಡೆ ಅಷ್ಟೇ ಬೆಳೀತಾ ಇದ್ರು. ಈಗ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಮೂಲೆ ಮೂಲೆಗಳಲ್ಲಿ ಹೂವಿನ ಬೆಳೆಗಳು ಕೂಡ ಹೋಗಿದ್ದಾವೆ, ಅದು ವಿದೇಶದ ಹೂವುಗಳು ಕೂಡ. ಸೊ ಈ ರೀತಿಯಾಗಿ ಹೂವಿನ ಬೆಳೆಗಳಿಗೆ ಅರಿವಿಲ್ಲದಂತಹ ರೈತರ ಹೊಲಕ್ಕೆ ಇವತ್ತು ಬಾಗಿಲಿಗೆ ಬೇರೆ ಬೇರೆ ವಾಣಿಜ್ಯವಾಗಿ ಬೆಳೆಯುವಂತಹ ಹೂವಿನ ಬೆಳೆಗಳು ಕೂಡ ನಾವು ರೈತರ ಬಾಗಿಲು ಮುಟ್ಟುವಲ್ಲಿ ನಾವು ಸಂಶೋಧನೆ ಮಾಡಿ ಆ ಜಿಲ್ಲೆಗಳಿಗೆ ಹೂವಿನ ಬೆಳೆಗಳನ್ನ ನಾವು ಕೊಂಡೊಯ್ದಿದ್ದೇವೆ. ಅದೇ ರೀತಿಯಾಗಿ ತೋಟಪಟ್ಟಿ ಬೆಳೆಗಳಾಗಿರ್ಬೋದು, ಔಷಧಿ ಬೆಳೆಗಳಾಗಿರ್ಬೋದು, ಆಯಾ ಜಿಲ್ಲೆಗೆ ಬೇಕಾದಂತಹ ಪ್ರತಿಯೊಂದು ಬೆಳೆಗಳಿಗೆ ಆ ಮುಖಾಂತರ ನಾವು ಸಂಶೋಧನೆ ಮಾಡಿ ರೈತರ ಬಾಗಿಲಿಗೆ ಮುಟ್ಟಿ ಆ ರೈತರ ಆರ್ಥಿಕತೆ ಮತ್ತು ಆರೋಗ್ಯಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಖಂಡಿತವಾಗಿ ಕೆಲಸ ಮಾಡ್ತಾ ಇದೆ. ಬಹಳ ಸಂತೋಷ ಪ್ರೊಫೆಸರ್ ಕೆ ರಾಮಚಂದ್ರ ನಾಯಕ್ ಅವರೇ. ವಿಸ್ತೃತ ಒಂದು ಅಧ್ಯಾಪನದ ಅನುಭವದ ಹಿನ್ನೆಲೆಯೊಳಗೆ ತಾವು ಬಹಳ ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ಈ ತೋಟಗಾರಿಕಾ ಬೆಳೆಗಳೊಳಗ ಈ ಹೂವು ಬರ್ತದ, ಆಮೇಲೆ ಮೆಡಿಸಿನ್ ಪ್ಲಾಂಟ್ಸ್ ಬರ್ತದ. ಮುಖ್ಯವಾಗಿ ಆಯುರ್ವೇದಕ್ಕೆ ಬೇಕಾಗಿರುವುದು ಒಂದು ಔಷಧಿ ಯುಕ್ತವಾಗಿರುವಂತಹ ಒಂದು ಸಸ್ಯಗಳು ಆ ಒಂದು ತೋಟಗಾರಿಕೆ ಬೇಕಾಗಿದೆ. ಅದನ್ನು ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡ್ತಾ ಇರೋದು ಬಹಳ ಸಂತೋಷ. ಹಿಂದೆ ಮೊದಲು ಪ್ರಾರಂಭ ಮಾಡಿದಾಗ ನಾವು ಸ್ವತಂತ್ರ ಬಂದಾಗ ಹಸಿವಿನಿಂದ ಬಳಲ್ತಾ ಇತ್ತು ಭಾರತ ದೇಶ, ಭಾರತ ಜನಗಳು. ಅವಾಗ ನಮಗೆ ಹೊಟ್ಟೆ ತುಂಬಲಿಕ್ಕೆ ಆಹಾರ ಬೇಕಾಗಿತ್ತು. ಸೊ ಪ್ರಥಮ ವರ್ಷಗಳಲ್ಲಿ 47-50 ಹಂತದಲ್ಲಿ ನಾವು ಹೊಟ್ಟೆ ತುಂಬಿಸ್ಲಿಕ್ಕೆ ಆಹಾರ ಬೆಳೆದ್ವಿ. ಆದ್ರೆ ಇವತ್ತು ಆರೋಗ್ಯಕ್ಕೋಸ್ಕರ ನಾವು ತರಕಾರಿಗಳನ್ನ, ಹಣ್ಣುಗಳನ್ನ ಬೆಳೀತಾ ಇದ್ದೇವೆ. ಅಂದ್ರೆ ಇವತ್ತು ಹೊಟ್ಟೆ ತುಂಬುವಷ್ಟು ಬೆಳೆಗಳನ್ನು ನಾವು ಉತ್ಪಾದನೆಯಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದ್ರೆ ಆರೋಗ್ಯಯುತವಾದಂತಹ ಒಂದು ತರಕಾರಿಗಳನ್ನ, ಆರೋಗ್ಯಯುತವಾದ ಹಣ್ಣುಗಳನ್ನ ಬೆಳೆಯುವ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆ ಇವತ್ತು ಖಂಡಿತವಾಗಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಸರ್. ಡಿಸೆಂಬರ್ 21ರಿಂದ 23ರವರೆಗೆ 3 ದಿನಗಳ ಕಾಲ ಶನಿವಾರ, ಭಾನುವಾರ, ಸೋಮವಾರ ನಡೆಯಲಿರುವಂತಹ ಈ ಒಂದು ತೋಟಗಾರಿಕಾ ಮೇಳ ಕುರಿತಂತೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣಂತೆ. ಈಗ ಪೌಷ್ಟಿಕತೆಗಾಗಿ ತೋಟಗಾರಿಕಾ ಬೆಳೆಗಳು ಇರಬಹುದು, ಆಮೇಲೆ ಒಟ್ಟಾರೆ ಒಂದು ತೋಟಗಾರಿಕೆಯೊಳಗ ಬೇಸಾಯ ಯಾವ ರೀತಿ ಇರ್ತದ, ಸಸ್ಯ ಸಂರಕ್ಷಣೆ ಒಳಗ ಡ್ರೋನ್ಗಳನ್ನ ಹೆಂಗ್ ಬಳಕೆ ಮಾಡ್ತಾರ, ಅಂದ್ರೆ ವಿಶೇಷವಾಗಿ ಏನು ಆಕರ್ಷಣೆ ಇದೆ ಈ ಸರಿ ತೋಟಗಾರಿಕೆ ಮೇಳದೊಳಗ. ನಮ್ಮ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಈ 3 ದಿನಗಳ ತೋಟಗಾರಿಕೆ ಮೇಳದೊಳಗ ಯಾವ ಒಂದು ಆಕರ್ಷಣೆಯನ್ನ ಇದು ಹೊಂದಿದೆ ಅನ್ನೋದನ್ನ ಹೇಳ್ಬೋದಾ? ಖಂಡಿತವಾಗಿ ಈ ವರ್ಷ ನಾವು ಎಲ್ಲಾ ರೈತರಿಗೆ ಉಪಯೋಗ ಮಾಡುವಂತಹ ಪ್ರತಿಯೊಂದು ಹಂತದಲ್ಲಿ ನಾವು ಯೋಚನೆ ಮಾಡಿ ಈಗಿನ ಹೈಟೆಕ್ ಯುಗದಲ್ಲಿ ಯಾವ ಯಾವ ರೈತರಿಗೆ ಏನೇನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಸಮಸ್ತವಾದಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ಈ ಸಲ ತಂದಿದ್ದೇವೆ. ಅದಕ್ಕೆ ಮುಖ್ಯವಾಗಿ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಬೆಳೆಗಳು ಅಂದ್ರೇನು, ಈಗ ಬರೀ ಔಷಧಿ ತಿಂದ್ರೆ ಆಗೋದಿಲ್ಲ, ಹಣ್ಣು ತರಕಾರಿಗಳನ್ನ ನೇರವಾಗಿ ತಿಂದು ನಾವು ಆರೋಗ್ಯವನ್ನು ಪಡೆಯುವಂತಹ ಬೆಳೆಗಳು ಯಾವುವು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸಂಶೋಧನೆಯನ್ನ ಮಾಡಿ ಹಲವಾರು ಬೆಳೆಗಳನ್ನ ನಾವು ಬೆಳೀತಾ ಇದ್ದೇವೆ. ಸಸ್ಯ ಸಂರಕ್ಷಣೆಯಲ್ಲಿ ಡ್ರೋನ್ಗಳ ಬಳಕೆ, ಹಿಂದೆ ಡ್ರೋನ್ಗಳೆಂದ್ರೆ ಹಾರಾಡುವಂತಹ ವಿಮಾನಗಳು ಅಂತ
ಹಮ್ಮಿಕೊಂಡಿದ್ವಿ. ಇವು ಸಣ್ಣ ವಿಮಾನಗಳು. ಆ ಡ್ರೋನ್ಗಳ ಉಪಯೋಗವನ್ನ ಮಾಡಿ ಬೇರೆ ಬೇರೆ ಹಂತದಲ್ಲಿ ಬರುವಂತಹ ರೋಗಗಳು, ಕೀಟಗಳನ್ನು ನಾವು ಪರೀಕ್ಷೆ ಮಾಡುವುದಾಗಿರಬಹುದು ಮತ್ತು ಡ್ರೋನ್ಗಳನ್ನು ಉಪಯೋಗ ಮಾಡಿ ಸಿಂಪರಣೆಗಳನ್ನು ಕೊಡುವಂತ ಇವತ್ತು ಮಾಡುವಂತಹ ಕಾರ್ಯಕ್ರಮಗಳನ್ನು ನಾವು ತಂದಿದ್ದೀವಿ. ನಾವು ಡ್ರೋನ್ಗಳ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ತೋಟಗಾರಿಕೆಯಲ್ಲಿ ನಿಖರ ಬೇಸಾಯ ಮತ್ತು ಸಂರಕ್ಷಿತ ಬೇಸಾಯ ಬಗ್ಗೆ ಆಗಿರಬಹುದು, ನೀರು ಸಂರಕ್ಷಣೆಗಾಗಿ ತಂತ್ರಜ್ಞಾನವನ್ನು ಬಳಸುವಂತ ಕಾರ್ಯಕ್ರಮ ಆಗಿರಬಹುದು, ಆಮೇಲೆ ಯಾವ ಹಣ್ಣುಗಳನ್ನು ನಾವು ಬೆಳಿಬೇಕು ಅನ್ನುವಂಥದ್ದನ್ನ ಪ್ರಾತ್ಯಕ್ಷಿಕೆ ಮುಖಾಂತರ ಎಲ್ಲಾ ಹಣ್ಣುಗಳನ್ನು ಬೆಳೆಯುವ ಪ್ರಾತ್ಯಕ್ಷಿಕೆ ಮುಖಾಂತರ ಇವತ್ತು ಆರ್ಥಿಕತೆಗಾಗಿ ಪರ್ಯಾಯ ಬೆಳೆಗಳನ್ನು ಎಲ್ಲವನ್ನೂ ಕೂಡ ನಾವು ಅದನ್ನ ಬೆಳೀತಾ ಇದ್ದೀವಿ. ಮುಖ್ಯವಾಗಿ ತಾವು ಕೇಳಿದ ಹಾಗೆ ದಾಳಿಂಬೆ ಬೆಳೆ ಸಮಸ್ಯವಾದಂತಹ ಎಲ್ಲಾ ರೈತರಿಗೆ ದಾಳಿಂಬೆ ಬೆಳೆ ಬೇಕು. ಸೊ ದಾಳಿಂಬೆ ಬೆಳೆಯ ಸಮುಚ್ಚಯ ಅನ್ನುವಂತ ಒಂದು ಕಾರ್ಯಕ್ರಮ ಅಂದ್ರೇನು, ಬೀಜದಿಂದ ಹಿಡಿದು ಏನು ಬೇಕದಕ್ಕೆ ಬೆಳೆಯುವ ಪದ್ಧತಿ, ಸಿಂಪಡಾ ಪದ್ಧತಿ, ಪ್ರತಿಯೊಂದನ್ನ ದಾಳಿಂಬೆಯ ಎಕ್ಸ್ಪೋರ್ಟ್ ಆಗುವಂತ ನಿಟ್ಟಿನಲ್ಲಿ ಕೂಡ ದಾಳಿಂಬೆ ಬೆಳೆಯ ಸಮುಚ್ಚಯ ಅಂತಂದ್ರೆ ಒಂದು ಮ್ಯೂಸಿಯಂ ದಾಳಿಂಬೆ ಬೆಳೆ, ಕೃಷಿ ಹೊಂಡ ಇರಬಹುದು, ಪ್ರತಿಯೊಂದು ದಾಳಿಂಬೆಯಿಂದ ನೀರಾವರಿ ಇರಬಹುದು, ಎಲ್ಲವನ್ನು ತುಂತುರು ನೀರಾವರಿ ಪ್ರತಿಯೊಂದನ್ನು ಕೂಡ ನಾವು ಈ ವರ್ಷ ಆ ಪ್ರಾತ್ಯಕ್ಷಿಕೆ ಮುಖಾಂತರ ನಾವು ಈ ಸಲ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಅದರ ತಿಳುವಳಿಕೆಗಾಗಿ ಒಂದು ಜೀವಂತ ಬೆಳೆಗಳನ್ನು ಬೆಳೆಸಿದ್ದೇವೆ ಮತ್ತು ಅದರ ತಾಂತ್ರಿಕ ಗೋಷ್ಠಿಯನ್ನು ಕೂಡ ನಾವು ಸುಮಾರು ಒಂದು 25 ಬೇರೆ ಬೇರೆ ವಿವಿಧ ತಾಂತ್ರಿಕ ಶಿಕ್ಷಕಗಳನ್ನು ಒಂದೇ ಕೂಡಿಸಿ ಆ ತಾಂತ್ರಿಕ ಸಭೆಯನ್ನು ಕೂಡ ನಡೆಸ್ತೇವೆ. ಆಮೇಲೆ ಕೃಷಿ ಬ್ಯಾಂಕಿಂಗ್ ವ್ಯವಹಾರ ಮಾಹಿತಿ ಬಗ್ಗೆ ಆಗಿರಬಹುದು, ಆಮೇಲೆ ಸಾವಯವ ಕೃಷಿಯಲ್ಲಿ ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆ ಅದರ ಬಗ್ಗೆ ನಾವು ತಿಳಿಕೊಡ್ತೇವೆ. ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳು, ರಾಸಾಯನಿಕ ಸಾವಯವಗಳು, ಸಿರಿಫಲಗಳು ಮತ್ತು ಅದರ ಪ್ರಾತ್ಯಕ್ಷಿಕೆ, ದ್ರಾಕ್ಷಿ ತಳಿಗಳ ಪ್ರಾತ್ಯಕ್ಷಿಕೆ, ಔಷಧಿ ಮತ್ತು ಸುಗಂಧ ಬೆಳೆಗಳ ಪ್ರಾತ್ಯಕ್ಷಿಕೆ ಆಗಿರಬಹುದು, ಕೃಷಿ ಅರಣ್ಯ ಪದ್ಧತಿಗಳ ಬಗ್ಗೆ ಆಗಿರಬಹುದು, ಆಮೇಲೆ ಫಲಪುರುಷ ಪ್ರದರ್ಶನ ಅದರ ಬಗ್ಗೆ ಕೂಡ ಬೇರೆ ಬೇರೆ ಮತ್ತು ಮತ್ಸ್ಯ ಪ್ರದರ್ಶನ. ಆಮೇಲೆ ವಿಶೇಷವಾಗಿ ಹಣ್ಣು ತರಕಾರಿಗಳ ಜೊತೆಗೆ ಈಗ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಪೆಟ್ ಅನಿಮಲ್ಸ್ ಅನ್ನು ಒಂದೊಂದು ಸಾಕ್ತಾರೆ. ಸೊ ಈ ವರ್ಷ ವಿಶೇಷವಾಗಿ ಶ್ವಾನ, ನಾಯಿಯ ಬೇರೆ ಬೇರೆ ತಳಿಗಳನ್ನ ಹೊಂದಿದಂತ ನಾಯಿಯ ಪ್ರದರ್ಶನವನ್ನು ಕೂಡ ನಾವು ಈ ವರ್ಷ ವಿಶೇಷವಾಗಿ ರೈತರಿಗೆ ಮತ್ತು ರೈತೋಪಯೋಗಿ ಕೆಲವು ರೈತರಾಗಿ ಈಗ ಅಧಿಕಾರಿ ಮಟ್ಟದಲ್ಲಿ ಇರುವಂತಹ ಇದಗಳನ್ನ ನಾವು ಈ ವರ್ಷ ನೇರವಾಗಿ. ಬಹಳ ಸಂತೋಷ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರು, ವಿಸ್ತೃತವಾಗಿ ತಾವು ಬಹಳ ಹೇಳ್ತಾ ಇದ್ದೀರಿ. ಅಂದ್ರೆ ಈ ಒಂದು ಮೇಳದೊಳಗ ಏನೇನ್ ಬೇಕು, ಮಳೆ ನೀರನ್ನು ಹೆಂಗ್ ಸಂಗ್ರಹ ಮಾಡಬೇಕು, ನೀರಿನ ಉಪಯೋಗ ಹೆಂಗ್ ಮಾಡಬೇಕು, ಮತ್ತೆ ಬೇರೆ ಬೇರೆ ಬೆಳೆಗಳ ತಾಂತ್ರಿಕತೆಗಳು ಏನು, ಆಮೇಲೆ ಗೊಬ್ಬರಗಳ ಮತ್ತು ರಾಸಾಯನಿಕಗಳನ್ನ ಹೆಂಗ್ ಉಪಯೋಗ ಮಾಡ್ತಿರ್ಬೇಕು, ಮತ್ತೆ ಕೆಲವೊಂದಿಷ್ಟು ಪ್ರದರ್ಶನಗಳ ಕುರಿತಂತೆ ಒಂದು ವಿಸ್ತೃತವಾದ ಮಾಹಿತಿ, ಆಮೇಲೆ ತಾಂತ್ರಿಕತೆಗಳ ಕುರಿತಂತೆ ಸಾಕಷ್ಟು ಜನರಿಗೆ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಾ ಬಂದ್ರೆ ಯಾವಾಗ್ಲೂ ಕೂಡ ಈ ತಾಂತ್ರಿಕತೆಗಳನ್ನ ನಮ್ಮ ರೈತ ಬಾಂಧವರು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಅದ. ಇವತ್ತು ನಾವು ಏನಂತ ಹೇಳ್ತೀವಿ ಗೊತ್ತೇನ್ರಿ ಪ್ರೊಫೆಸರ್, ನಮ್ಮ ರೈತ ಬಾಂಧವರಿಗೆ ನೀವು ಸಾಕ್ಷರಾಗ್ರಿ, ಆದ್ರೆ ನೀವು ಎಷ್ಟು ಸಾಕ್ಷರ ಆಗ್ತಿರೋ ಗೊತ್ತಿಲ್ಲ, ಕೃಷಿ ಸಾಕ್ಷರ ಆಗೋದನ್ನ ಮರಿಬೇಡಿ. ಕೃಷಿ ಮಾಡ್ಲಿಕ್ಕೆ ಎಷ್ಟು ಬೇಕು ಆ ಸಾಕ್ಷರತೆಯನ್ನು ನೀವು ಖಂಡಿತ ಪಡೀರಿ ಅಂತ ಹೇಳ್ತೀವಿ. ಆ ನಿಟ್ಟಿನೊಳಗೆ ಈ ಹೊಸ ಹೊಸ ತಾಂತ್ರಿಕತೆಗಳು ಇರ್ಬೋದು, ಮತ್ತೆ ಆಮೇಲೆ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕಾದ್ರೆ ಮತ್ತೆ ಅದ ನಂತರ ಅದನ್ನು ಮಾರಾಟ ಮಾಡಬೇಕಾದ್ರೆ ಯಾವ ರೀತಿ ಚಾಕಚಕ್ಯತೆಯನ್ನು ಹೊಂದಿರಬೇಕು, ಖಂಡಿತವಾಗಿ ಒಟ್ಟಾರೆಯಾಗಿ 3 ದಿನಗಳ ತಾಂತ್ರಿಕ ಗೋಷ್ಠಿಗಳು ಏನಿದೆ ಅದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಡು. ನಾವು ಮೆದುಳಿಗೆ ಬೇಕಾದಂತ ಆಹಾರವನ್ನ ನಾವು ಮೊದಲು ವಿಚಾರ ಮಾಡೋಣ. ಖಂಡಿತವಾಗಿ. ಸೊ ಆ ನಿಟ್ಟಿನಲ್ಲಿ ಈ ಪ್ರತಿ ವರ್ಷ ನಾವು ಬೇರೆ ಬೇರೆ ಭಾಗದಿಂದ ರೈತರು ಕೇಳ್ತಾರೆ, ನಮಗೆ ಬಂದು ನೋಡ್ಕೊಂಡು ಹೋದ್ರಾಗೋದಿಲ್ಲ, ತಾಂತ್ರಿಕ ಗೋಷ್ಠಿಯನ್ನ ಏರ್ಪಾಡು ಮಾಡಿ ತಾಂತ್ರಿಕ ಗೋಷ್ಠಿಯನ್ನ ಭಾಗವಹಿಸಿ ಅದರಲ್ಲಿ ಇರುವಂತಹ ಪ್ರತಿಯೊಂದು ಪಾಂಡಿತ್ಯವನ್ನು ನಾವು ಪಡೆದು ಹೋಗ್ತೀವಿ ಅಂತ ಕಳಕಳಿಯ ಮನವಿ ಬಹಳಷ್ಟು ರೈತರಿಂದ ಇತ್ತು. ಆ ನಿಟ್ಟಿನಲ್ಲಿ ಈ ವರ್ಷ ನಡೆಯುವಂತಹ 3 ದಿವಸಗಳಲ್ಲಿ ಕೂಡ ನಾವು ತಾಂತ್ರಿಕ ಗೋಷ್ಠಿಯನ್ನು ಇಟ್ಟಿದ್ದೇವೆ. ಅದರಲ್ಲಿ ಬೇರೆ ಬೇರೆ ತಂತ್ರಜ್ಞರು ಒಂದ್ ಕಡೆ ಕೂಡಿಸಿ, ರೈತರಿಗೂ ಕೂಡ ಒಂದ್ ಕಡೆ ಕೂಡಿಸಿ ತಾಂತ್ರಿಕ ಗೋಷ್ಠಿ ನಡೀತದೆ. ಅದು ಆ ನಿಟ್ಟಿನಲ್ಲಿ 21ನೇ ತಾರೀಕು ಮಧ್ಯಾಹ್ನ ಪೋಷಕಾಂಶ ಹಾಗೂ ಆರ್ಥಿಕ ಭದ್ರತೆಗಾಗಿ ತೋಟಗಾರಿಕೆ ಬೆಳೆಗಳ ಪಾತ್ರ ಎಂಬ ಒಂದು ನಿಟ್ಟಿನಲ್ಲಿ ತಾಂತ್ರಿಕ ಗೋಷ್ಠಿಯನ್ನ ಮೊದಲನೇ ದಿವಸನ ಇಟ್ಟಿದ್ದೇವೆ. ಅದೇ ರೀತಿಯಾಗಿ 4 ಗಂಟೆಗೆ ಮಧ್ಯಾಹ್ನ ಆರ್ಥಿಕ ಮತ್ತು ರಫ್ತು ಸಾಮರ್ಥ್ಯಕ್ಕಾಗಿ ತೋಟಗಾರಿಕೆ ಬೆಳೆಗಳು ಎಂಬ ನಿಟ್ಟಿನಲ್ಲಿ ಒಂದು ತಾಂತ್ರಿಕ ಗೋಷ್ಠಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸಂಬಂಧಿಸಿದ ಎಲ್ಲಾ ರೈತರಿಗೂ ಕೂಡ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. 2ನೇ ದಿವಸ 22/12/24 ಮಧ್ಯಾಹ್ನ ತೋಟಗಾರಿಕಾ ಬೆಳೆಗಳಲ್ಲಿ ಬುದ್ಧಿಮತ್ತೆಯ ಬಳಕೆ ಅಂದ್ರೇನು, ಕೇವಲ ಹಾಗೆ ಮಾಡ್ಕೊಂತ ಹೋದ್ರಾಗೋದಿಲ್ಲ, ಮುಖ್ಯವಾಗಿ ಬುದ್ಧಿ ಬೇಕು. ಬುದ್ಧಿವಂತಿಕೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿ ನಾವು ಬೆಳೆಗಳನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ತೋಟಗಾರಿಕಾ ಬೆಳೆಗಳಲ್ಲಿ ಬುದ್ಧಿಮತ್ತೆಯ ಬಳಕೆ ಎಂಬ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಅಂದೇ 23ನೇ ತಾರೀಕು ತೋಟಗಾರಿಕೆಯಲ್ಲಿ ಜೈವಿಕ ಪೀಡನಾಶಕಗಳ ಬಳಕೆ, ಅವಕಾಶಗಳು ಮತ್ತು ಸವಾಲುಗಳು ಎಂಬ ನಿಟ್ಟಿನಲ್ಲಿ 3ನೇ ದಿವಸದ ತಾಂತ್ರಿಕ ಗೋಷ್ಠಿಯನ್ನು ಕೂಡ ನಾವು ತೋಟಗಾರಿಕೆ ಮೇಳದಲ್ಲಿ ನಾವು ಇಟ್ಟಿದ್ದೇವೆ. ಈ ರೀತಿಯಾಗಿ ಎಲ್ಲಾ ಕರ್ನಾಟಕದ ರೈತರು ಈ ಗೋಷ್ಠಿಯ ಬಗ್ಗೆ ತಾವು ಮಾಹಿತಿಯನ್ನು ಪಡೆದು ಆ ಗೋಷ್ಠಿಯಲ್ಲಿ ಸಿಗಬಹುದು ಅಂತ ಪ್ರತಿಯೊಂದು ಬುದ್ಧಿಮತ್ತೆ ಮತ್ತು ಜ್ಞಾನವನ್ನು ಪಡೆದು ಹೆಚ್ಚಿನ ಮಟ್ಟದಲ್ಲಿ ತರಕಾರಿ ಹಣ್ಣುಗಳನ್ನು ಬೆಳೆಸಿ ಆರ್ಥಿಕತೆ ಮತ್ತು ಸದೃಢತೆ ಪಡೆದಿದೆ ಅಂತ ಹೇಳಿ ಈ ಮುಖಾಂತರ ನಾನು ಬಹಳ ಸಂತೋಷ. ಪ್ರೊಫೆಸರ್ ಕೆ ರಾಮಚಂದ್ರ ನಾಯ್ಕ ಅವರು, ಈ ತೋಟಗಾರಿಕಾ ಬೆಳೆಗಳು ಅಂದ್ರೆ ಆರ್ಥಿಕ ಬೆಳೆಗಳು ಸರಿಯಾಗಿ ನಾವು ನಿರ್ವಹಣೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಆರ್ಥಿಕ ಗುಣಮಟ್ಟ ಚಲೋ ಆಗ್ತದೆ. ಕೆಲವೊಬ್ರು ಇದ್ದಾರೆ
ಎಕರೆಗೆ 25 ಲಕ್ಷ ಲಾಭ ಮಾಡ್ಕೊಂಡವರಿದ್ದಾರೆ. ವಿಶೇಷವಾಗಿ ಬಾಗಲಕೋಟೆ ನದಿ ಪಾತ್ರದ ಹತ್ರ ಇರುವಂತ ರೈತ ಬಾಂಧವರು ಬಹಳ ಶ್ರೀಮಂತರಿದ್ದಾರೆ. ಸಾಕಷ್ಟು ಅದರ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಮಾಡಬೇಕು. ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ತೋಟಗಾರಿಕಾ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ, ಖಂಡಿತ ಲಾಭ ಅದ. ಈಗ ಮುಖ್ಯವಾಗಿ ನಮ್ಮ ರೈತರಿಗೆ ಬೆಳೆ ಪ್ರಾತ್ಯಕ್ಷಿಕೆಗಳನ್ನು ನೋಡ್ಲಿಕ್ಕೆ ಸಿಗ್ಬೇಕಾಗ್ತದೆ. ಯಾಕಂದ್ರೆ ಈ ತರ ಮಾಡಿದ್ರೆ ಹಿಂಗ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸಾಕಷ್ಟು ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಇರ್ಬೋದು, ಆಮೇಲೆ ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆ ಇರ್ಬೋದು, ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕೆ ಇರ್ಬೋದು. ಈ ಕುರಿತಂತೆ ಏನೇನು ಪ್ರಾತ್ಯಕ್ಷಿಕೆಗಳನ್ನ ತಾವು ವಿಶ್ವವಿದ್ಯಾಲಯದೊಳಗೆ ಇದ್ದೀರಿ? ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಹೇಳಿದೆ, ಸೀಯಿಂಗ್ ಈಸ್ ಬಿಲೀವಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂದ್ರೇನು? ಕಣ್ಣಾರೆ ನೋಡಿದ್ರಷ್ಟೇ ಅದು ನಿಜವಾದಂತದ್ದು. ಪ್ರತ್ಯಕ್ಷ ಕಂಡ್ರು ಕಾಣಬೇಕು, ಇದರ ಜೊತೆಗೆ ಪ್ರಾಮಾಣಿಸಿ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಪ್ರಾಮಾಣಿಸಿ ನೋಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಈ ವರ್ಷ ನಾವು ಅಖಂಡವಾದಂತಹ ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನ ಒಂದೆಡೆಯಾಗಿ ರೈತರಿಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಾವು ಬೆಳೆಸಿದ್ದೀವಿ. ಮುಖ್ಯವಾಗಿ ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆ ಕರ್ನಾಟಕದಲ್ಲಿ ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲಿ ಬೆಳೆಯುವಂತಹ ಪ್ರತಿಯೊಂದು ಹೂಗಳನ್ನ ನಾವು ಈ ವರ್ಷ ನಾವು ತೋಟಗಾರಿಕೆ ಕೇಂದ್ರದ ಮುಖ್ಯ ಆವರಣದಲ್ಲಿ ಸುಮಾರು ಒಂದು 25ರಿಂದ 30 ತಳಿಗಳು ಬೇರೆ ಬೇರೆ ಹೂವಿನ ಬೆಳೆಗಳನ್ನ ನಾವು ಪ್ರಾತ್ಯಕ್ಷಿಕವಾಗಿ ಬೆಳೆದು ರೈತರು ಪ್ರತಿಯೊಬ್ಬರು ಬಂದು ಯಾವ ಹೂವು ತಮ್ಮ ಭಾಗ್ಯಕ್ಕೆ ಬರುತ್ತೆ ಅನ್ನಲ್ಲಿ ಕೇವಲ ನೋಡೋದಲ್ಲ, ಅಲ್ಲಿ ವಿಜ್ಞಾನಿಗಳು ನಿಂತಿರ್ತಾರೆ ಅಲ್ಲಿ. ಸೊ ಯಾವ ಹೂವು ಯಾವ ಭಾಗ್ಯಕ್ಕೆ ಬರುತ್ತೆ, ಯಾವ ರೀತಿ ಬೆಳಿಬೇಕು, ಬೀಜ ಎಲ್ಲಿ ಸಿಗುತ್ತೆ, ಈ ಕೀಟದ ಬಾಧೆ ಬಂದಾಗ ಏನ್ ಮಾಡಬೇಕು, ರೋಗ ಬಂದಾಗ ಏನ್ ಮಾಡಬೇಕು, ಕಟಾವು ಮಾಡೋದು ಹೇಗೆ, ಯಾವ ದೇಶಕ್ಕೆ ಈ ಹೂವನ್ನ ನಾವು ರಫ್ತು ಮಾಡಬೇಕು ಅನ್ನುವಂತ ವಿಚಾರ ಗೋಷ್ಠಿಯನ್ನು ಕೂಡ ಪ್ರಾತ್ಯಕ್ಷಿಕೆ ಜೊತೆ ಎಲ್ಲವನ್ನು ಕೂಡ ನಾವು ಈ ವರ್ಷ ಹಮ್ಮಿಕೊಂಡಿದೀವಿ. ಅದರ ಜೊತೆಗೆ ತರಕಾರಿ ಬೆಳೆಗಳು, ಈಗ ಕರ್ನಾಟಕ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಏನು ತರಕಾರಿ ಬೆಳೆಗಳನ್ನು ಬೆಳೀತಾ ಇದೀವಿ, ಎಲ್ಲಾ ತರಕಾರಿಗಳನ್ನ ಕೂಡ ನಾವು ಮುಖ್ಯ ಆವರಣದಲ್ಲಿ ಸುಮಾರು ಒಂದು 10 ಎಕರೆ ಪ್ರದೇಶದಲ್ಲಿ ಎಲ್ಲಾ ತರಕಾರಿಗಳನ್ನ ಬೆಳೆಸಿದೀವಿ. ಹೇಗೆ ಬೆಳಿಬೇಕು ಅನ್ನೋಂತ ನೋಡಿ ಮತ್ತು ಅದರ ಪಕ್ಕ ತಂತ್ರಜ್ಞರು ಕೂಡ ಕೂತಿರ್ತಾರೆ, ನೋಡಿ ಅದರಲ್ಲಿರುವಂತಹ ತಮ್ಮಲ್ಲಿ ಏನಾದರೂ ಒಂದು ಮನವರಿಕೆ ಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ರೈತರ ಸವಾಲುಗಳನ್ನ ನಿಭಾಯಿಸಲು ನಮ್ಮ ವಿಜ್ಞಾನಿಗಳ ತಂಡ ಸನ್ನದ್ಧವಾಗಿದೆ. ಅದರ ಜೊತೆಗೆ ಸುಮಾರು ಒಂದು 25 ಎಕರೆ ಜಮೀನಿನಲ್ಲಿ ಹಣ್ಣಿನ ಬೆಳೆಗಳು ಕೂಡ ನಾವು ಬೆಳೆಸಿದೀವಿ. ಹಣ್ಣು ಅಂತಂದು ಒಂದೇ ಅಲ್ಲ, ರೈತರಿಗೆ ಬೇಕಾದಂತ ಪ್ರತಿಯೊಂದು ಹಣ್ಣುಗಳ ತಾಕುಗಳನ್ನ ಬೆಳೆಸಿದೀವಿ. ಮಾವಿನ ಬೆಳೆಗಾಗಿರ್ಬೋದು, ದ್ರಾಕ್ಷಿ ಬೆಳೆಗಾಗಿರ್ಬೋದು, ದಾಳಿಂಬೆ ಬೆಳೆ ಆಗಿರಬಹುದು, ಡ್ರ್ಯಾಗನ್ ಫ್ರೂಟ್ಸ್ ಆಗಿರಬಹುದು, ಈ ಪ್ರತಿಯೊಂದು ಹಣ್ಣುಗಳನ್ನ ನಾವು ಬೆಳೆಸಿ ರೈತರ ಲಾಭಕ್ಕೋಸ್ಕರ ತಾಕುಗಳನ್ನ ಬೆಳೆಸಿದೀವಿ. ಮತ್ತು ಅಲ್ಲಿ ತಂತ್ರಜ್ಞಾನರು ಕೂಡಿಸಿ ಅಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಆ ಮುಖಾಂತರ ರೈತರಿಗೆ ಹೆಚ್ಚಿನ ಲಾಭ ಪಡೆದುಕೊಳ್ಳಿಕ್ಕೋಸ್ಕರ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಈ ವರ್ಷ ತೋಟಗಾರಿಕೆ ಮೇಳವನ್ನು ಯಶಸ್ವಿ ಮಾಡಬೇಕಂತ ಸನ್ನದ್ಧವಾಗಿದೆ. ಬಹಳ ಸಂತೋಷ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅವರೇ. ನೋಡ್ರಿ, ಈಗ ತೋಟಗಾರಿಕಾ ಮೇಳದ ಅಧ್ಯಕ್ಷರು ತಾವು, ಉದ್ಘಾಟನಾ ಸಮಾರಂಭ ಯಾವಾಗ ಆಗ್ತಾ ಇದೆ, ಮತ್ತೆ ಆಮೇಲೆ ಮುಖ್ಯವಾಗಿ ನಾವು ಬೆನ್ನು ತಟ್ಟೋದು ಅಂದ್ರೆ ಪುರಸ್ಕಾರ ಮಾಡೋದು ಬಹಳ ಮುಖ್ಯ. ಯಾವಾಗ್ಲೂ ಬೆನ್ ತಟ್ಟಿದ್ರೆ ಹುರುಪಿಂದ ಮತ್ತೆ ಪುಟಿದೇಳುತ್ತಾನಂತ ಮನುಷ್ಯ. ಆ ನಿಟ್ಟಿನೊಳಗ ನಮ್ಮ ರೈತ ಬಾಂಧವರಿಗೆ ಫಲ ಶ್ರೇಷ್ಠ ರೈತ ಪ್ರಶಸ್ತಿಯನ್ನ ಪ್ರದಾನ ಸಮಾರಂಭ ಕೂಡ ತಾವು ಏರ್ಪಡಿಸಿದ್ರಿ. ಬೇರೆ ಬೇರೆ ಜಿಲ್ಲೆಯವರಿಗೆ ಕೂಡ ಮಾಡ್ತಾ ಇದ್ರಿ. ಯಾಕಂದ್ರೆ ರಾಜ್ಯಾದ್ಯಂತ ಇರೋದ್ರಿಂದ 10 ಜಿಲ್ಲೆಗಳಲ್ಲಿ ತಮ್ಮ ಒಂದು ಸಕ್ರಿಯ ಆಗಿರುವಂತಹ ವಿಶ್ವವಿದ್ಯಾಲಯ. ಆ ನಿಟ್ಟಿನೊಳಗೆ ಯಾವ ಜಿಲ್ಲೆ ರೈತರಿಗೆ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ. ಉದ್ಘಾಟನಾ ಸಮಾರಂಭದ ವಿಶೇಷತೆ ಏನು? ಸೊ ಈ ವರ್ಷ ಉದ್ಘಾಟನೆ ಅಂತಂದ್ರೇನು, ನಾವು ಈ ವರ್ಷ 13ನೇ ತೋಟಗಾರಿಕಾ ಮೇಳ ಇರೋದ್ರಿಂದ 13 ತಳಿಗಳು ಇದುವರೆಗೆ ಏನು ಒಳ್ಳೆ ತಳಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ. ಆ 13 ತಳಿಗಳ ಮರು ಅನಾವರಣ ಮಾಡುವುದರ ಮುಖಾಂತರ ಉದ್ಘಾಟನೆ. ಆ ತಳಿಗಳ ಹಣ್ಣುಗಳನ್ನ, ತರಕಾರಿಗಳನ್ನ ಒಂದು ಶೃಂಗಾರವಾದಂತಹ ಒಂದು ಬುಟ್ಟಿಯಲ್ಲಿಟ್ಟು ಆ ತಳಿಗಳ ಮರು ಅನಾವರಣ ಮಾಡುವುದರ ಮುಖಾಂತರ ಆ 13 ಬೆಳೆಗಳ 13ನೇ ತೋಟಗಾರಿಕೆ ಮೇಳವನ್ನ ಈ ವರ್ಷ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಈ ತೋಟಗಾರಿಕೆ ಮೇಳ ಕಾರ್ಯಕ್ರಮಕ್ಕೆ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಎಲ್ಲಾ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ಭಾಗಿದ್ದಾರೆ, MLA MLC ಗಳು ಕೂಡ ಈ ಒಂದು ಉನ್ನತವಾದಂತಹ ಒಂದು ತೋಟಗಾರಿಕೆ ಮೇಳಕ್ಕೆ ಭಾಗವಹಿಸಿದ್ದಾರೆ. ಹಾಗಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಆದ್ರೆ ತಾವು ಕೇಳಿದ ಹಾಗೆ ಎಲ್ಲಾ ರೈತರಿಗೆ ಜಿಲ್ಲೆಯಲ್ಲಿ ರೈತರು ಒಳ್ಳೆ ರೈತರಿದ್ದಾರೆ. ತಮ್ಮ ಪಾಡಿಗೆ ತಾವೇ ವಿಜ್ಞಾನಿಗಳಾಗಿ ಹೊಸ ಸಂಶೋಧನೆ ತಮ್ಮ ಹಂತದಲ್ಲೇ ಮಾಡ್ತಾ ಇದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಅಂತೀವಿ ನಾವು. ಎಷ್ಟೇ ಓದಿದ್ರು ಕೂಡ ಮೇಟಿ ವಿದ್ಯೆ, ರೈತನು ಕೂಡ ವಿಜ್ಞಾನಿಗಳು. ಆ ನಿಟ್ಟಿನಲ್ಲಿ ರೈತ ವಿಜ್ಞಾನಿಗೆ ಪುರಸ್ಕಾರ ಮಾಡುವಂತ ಮತ್ತು ತಾವು ಬೆನ್ನು ತಟ್ಟುವಂತ ಕಾರ್ಯಕ್ರಮ ಅಂತಂದಿರಲ್ಲ, ಬೆನ್ನು ತಟ್ಟುವಂತ ಕಾರ್ಯಕ್ರಮ ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಸುಮಾರು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವಂತಹ 24 ಜಿಲ್ಲೆಗಳ ರೈತರು ಮತ್ತು ರೈತ ಮಹಿಳೆಯರಿಗೆ ಗುರುತನ್ನು ಮಾಡಿ, 24 ಜಿಲ್ಲೆಗಳ ರೈತರು ಮತ್ತು ರೈತ ಮಹಿಳೆಗೆ ಗುರುತನ್ನು ಮಾಡಿ ಆ ಜಿಲ್ಲೆಯಿಂದ ನಮ್ಮ ಖರ್ಚಿನಲ್ಲೇ ಕರೆಸಿ ನಾವು ಅವ್ರನ್ನ ಸನ್ಮಾನ ಮಾಡಿ ಪ್ರಶಸ್ತಿ ಫಲಕಗಳನ್ನು ಕೊಟ್ಟು ಎಲ್ಲಾ ಜನಗಳ ಮಧ್ಯೆ ಅವರ ಅನುಭವಗಳನ್ನು ಕೂಡ ನಾವು 24 ವಿಶೇಷ ರೈತರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಆಗ್ಲೇ ಆಯ್ಕೆ ಮಾಡಿದೀವಿ. ಸುಮಾರು 2 ತಿಂಗಳಿಂದ ಈ ಕಾರ್ಯಕ್ರಮ ನಡೆದಿದೆ. ಅಂದ್ರೇನು, ಹಳ್ಳಿಗೆ ಗಲ್ಲಿಗೆ ರೈತರ ಮನೆಗಳಿಗೆ ಹೋಗಿ ಯಾರು ಒಳ್ಳೆ ಶ್ರೇಷ್ಠ ರೈತರು ಅನ್ನುವಂಥದ್ದು, ಶ್ರೇಷ್ಠ ರೈತ ಮತ್ತು ಮಹಿಳೆ, ಅದರದ್ದು ಆಗ್ಲೇ ಆಯ್ಕೆ ಪ್ರಾರಂಭ ಸುಮಾರು 2 ತಿಂಗಳಿಂದ ನಾವು ನಡೆಸಿದ್ವಿ. ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿವಸ ನಾವು ಕರೆಸ್ತಾ ಇದೀವಿ. ಸೊ ಈಗ 24 ಜಿಲ್ಲೆಗಳನ್ನ ಪ್ರತಿ ದಿವಸ 8 ಜಿಲ್ಲೆಯ ರೈತಗಳನ್ನ ಆಹ್ವಾನ ಮಾಡ್ತಾ ಇದೀವಿ. ಸೊ
ಒಂದನೇ ದಿವಸ ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬಾಗಲಕೋಟೆ, ಬೀದರ್, ಕಲಬುರಗಿ, ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗಳ ರೈತರನ್ನ ನಾವು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಎರಡನೇ ದಿವಸ ಭಾನುವಾರ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಧಾರವಾಡ, ಗದಗ, ಯಾದಗಿರಿ ಮತ್ತು ಬೆಳಗಾವಿ ಜಿಲ್ಲೆಯ ರೈತರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಮೂರನೇ ದಿವಸ ಸೋಮವಾರ ಅದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ತುಮಕೂರು, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ಹೊಸದಾಗಿನಾಗಿದ್ದಂತಹ ವಿಜಯನಗರ ಜಿಲ್ಲೆಯ ರೈತರನ್ನ ಕರೆದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರ ಅಂದ್ರೆ 24 ಜಿಲ್ಲೆಗಳ ಒಂದು ವಿಶೇಷ ರೈತರನ್ನ ತಾವು ಆಯ್ಕೆ ಮಾಡ್ತೀರಿ. ಯಾಕಂದ್ರೆ ಇದು ಬಹಳ ಮುಖ್ಯ. ಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ರೈತ ಖಂಡಿತವಾಗಿ ಕೂಡ ಆ ಒಂದು ಭಾಗದೊಳಗ ಒಂದು ಪ್ರೇರಣಾದಾಯಕ ಆಗಿರ್ತಾರೆ. ಒಂದು ಬೇರೆ ರೈತರಿಗೆ ಕೂಡ ಮಾರ್ಗದರ್ಶಿ ಅವ್ರ ಕಡೆಯಿಂದ ಅನುಭವಗಳನ್ನ ನಾವು ಬೇರೆ ರೈತರಿಗೆ ಹೇಳಿಸ್ತೇವೆ. ಸೊ ಅವರಿಗೆ ಒಂದು ವಿಶೇಷವಾದಂತಹ ಸಮಯವನ್ನು ಕೊಟ್ಟು ತಾವು ಹೇಗೆ ಶ್ರೇಷ್ಠ ರೈತರಾದ್ರಿ, ತಾವು ಬೆಳೆದಂತ 1 ಎಕರೆದಲ್ಲಿ ತಾವು ಹೇಳ್ದಂಗೆ 25 ಲಕ್ಷ ಲಾಭವನ್ನು ಪಡಿತೇವೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ತಮ್ಮ ಗುಟ್ಟೇನು ಅನ್ನುವಂಥದ್ದು ಅಭಿಪ್ರಾಯಗಳನ್ನ ಬೇರೆ ರೀತಿಯಲ್ಲಿ ಪಸರಿಸಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಬಹಳ ಸಂತೋಷ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ. ಈ ಮೇಳದ ವಿಶೇಷತೆಗಳನ್ನ ನಾವು ನೋಡ್ತಾ ಇದ್ರೆ ಈ ಕೃಷಿ ತೋಟಗಾರಿಕೆಯ ಪ್ರಾತ್ಯಕ್ಷಿಕೆಗಳಿರ್ಬೋದು, ನೀರಿನ ಸಂರಕ್ಷಣೆ ಇರ್ಬೋದು, ಉತ್ಪಾದನಾ ತಾಂತ್ರಿಕತೆಗಳಿರ್ಬೋದು, ಬೆಳೆ ಸಂರಕ್ಷಣೆ ತಂತ್ರಜ್ಞಾನಗಳಿರ್ಬೋದು, ಮತ್ತೆ ಮುಖ್ಯ ತೋಟಗಾರಿಕಾ ಬೆಳೆಗಳ ಸಮುಚ್ಚಯಗಳು ಏನಿದೆಲ್ಲ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವ ಮಾಡ್ತಾ ಇರುವಂತದ್ದು, ದಾಳಿಂಬೆ ಬೆಳೆ ಸಮುಚ್ಚಯ, ಅಂದ್ರೆ ಒಟ್ಟಾರೆ ಏನು ವಿಶೇಷತೆಯನ್ನ ನೀವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ ಅಂತಾರಲ್ಲ, ನಾವು ನೋಡಿದ್ದು ಖಂಡಿತವಾಗಿ ಕೂಡ ಸುಳ್ಳಲ್ಲ, ಖಂಡಿತವಾಗಿ ಕೂಡ ಅದು ಪ್ರೇರಣಾದಾಯಕವಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಖುಷ್ಕಿ ತೋಟಗಾರಿಕೆಯ ಪ್ರಾತ್ಯಕ್ಷಿಗಳು ಅನ್ನೋದ್ರ ಬಗ್ಗೆ, ಡ್ರೈಲ್ಯಾಂಡ್ ಕಲ್ಟಿವೇಶನ್ಸ್ ಅದರ ಬಗ್ಗೆ ಪ್ರಾತ್ಯಕ್ಷ ರೂಪದಲ್ಲಿ ನಾವು ಬೇರೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸ್, ಸರ್ಕಾರದ ಕಚೇರಿ, ನೀರಿನ ಸಂರಕ್ಷಣೆ, ಉತ್ಪಾದನಾ ತಾಂತ್ರಿಕತೆಗಳು, ಬೆಳೆ ಸಂರಕ್ಷಣೆ ತಂತ್ರಜ್ಞಾನ, ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮುಖ್ಯ ತೋಟಗಾರಿಕೆ ಬೆಳೆಗಳ ಸಮುಚ್ಚಯ, ದಾಳಿಂಬೆ ಬೆಳೆ ಸಮುಚ್ಚಯ, ತೋಟಪಟ್ಟಿ ಔಷಧಿ ಮತ್ತು ಸುಗಂಧ ಬೆಳೆಗಳ ಸಮುಚ್ಚಯ, ಆಮೇಲೆ ಡಿಜಿಟಲ್ ತೋಟಗಾರಿಕೆ ಬಗ್ಗೆ ಡ್ರೋನ್ ಮತ್ತು ಸೆನ್ಸಾರ್ ಇತ್ಯಾದಿಗಳನ್ನ ಇವತ್ತಿನ ದಿವಸ ಏನು ಹೈಟೆಕ್ ಇದೆ ಅದರ ಬಗ್ಗೆ ಏನಾಯ್ತೀವಿ, ಮೈಕ್ರೋ ಗ್ರೀನ್ಸ್ ತಂತ್ರಜ್ಞಾನ, ತೋಟಗಾರಿಕೆ ಬೆಳೆಗಳ ಮಾಹಿತಿ ಕೇಂದ್ರ ಅದರ ಬಗ್ಗೆ ಆನ್ಲೈನ್ ಮೂಲಕ ಕೂಡ ಸಮಗ್ರ ಮಾಹಿತಿ. ಇವೊಂದಂದ್ರೆ QR ಕೋಡ್. ಯಾರೊಬ್ಬರು ನಾವು ಎಲ್ಲ ಕಡೆ QR ಕೋಡ್ ಹಚ್ಚಿದ್ದೇವೆ, ಅವರು ಒಂದು 5 QR ಕೋಡ್ ಅನ್ನು ಕೊಟ್ಟಿದ್ದೇವೆ. ನಾವು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಒಂದು ಈ ಮೇಳದಲ್ಲಿ ಏನೇನು ನಡೀತಿದೆ ಅಂತ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರತಿಯೊಂದು ಮೇಳದಲ್ಲಿ QR ಕೋಡ್ ಎಲ್ಲ ಮೇಳದಲ್ಲಿ ಏನ್ ನಡೀತಿದೆ ಅಂತ ಮನೆಯಲ್ಲಿ ಕುಂತು ಕೂಡ ನೋಡಬಹುದು. ಅದೇ ರೀತಿಯಾಗಿ ಬೇರೆ ನೋಡ್ರಿ, ನಿಮ್ಮಲ್ಲಿ 2 ವಿಶೇಷ ತಳಿಗಳನ್ನು ಬಿಡುಗಡೆ ಮಾಡಿದ್ರೆ, ಸಣ್ಣ ಈರುಳ್ಳಿ, ಕೃಷ್ಣಪ್ರಭಾ ಚಿತ್ರಾವತಿ ಅಂತ. ಹೌದು, ಈಗ ಒಳಗೆ ಕೃಷ್ಣಪ್ರಭಾ ಸಂಗಮ ಬಹಳ ಅದ್ಭುತವಾದ ಕೆಲಸ. ಸುಮಾರು 16 ತಳಿಗಳನ್ನ ಈ ಸಲ ಬಿಡುಗಡೆ ಮಾಡಿದ್ವಿ. ನಾವು ಬಿಡುಗಡೆ ಮಾಡೋ ಪ್ರತಿಯೊಂದು ತಳಿಗಳ ಪ್ರಾತ್ಯಕ್ಷಿಗಳನ್ನ ನಾವು ಅಲ್ಲಿ ಮಾಡ್ತಾ ಇದ್ರಿ. ವಿಶ್ವವಿದ್ಯಾಲಯದ ತರಕಾರಿ ಬೀಜಗಳ ಕುರಿತಂತೆ ಕೂಡ ಸಾಕಷ್ಟು ಎಲ್ಲಾ ತರಕಾರಿಗಳು, ರೈತರಿಗೆ ಬೇಕಾದ ಪ್ರತಿಯೊಂದು ತರಕಾರಿ ಬೀಜಗಳು, ಹಣ್ಣಿನ ಸಸಿಗಳು ಕೂಡ ನಾವು ಸಿಗುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಜೈವಿಕ ಪರಿಕರಗಳು, ಜೈವಿಕ ಪರಿಕರಗಳು, ಈ ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ತಾ ಇದೀವಲ್ಲ, ಅದನ್ನ ಬಿಟ್ರೆ ಜೈವಿಕ ಕೃಷಿಗೆ ನಾವು ಹೋಗಬೇಕಾಗುತ್ತೆ. ಸೊ ಅವು ಎಲ್ಲಾ ನಿಟ್ಟಿನಲ್ಲಿ ಜೈವಿಕ ಪರಿಕರಗಳು ದೊರೆಯುವಂತ ಒಂದು ಅವಕಾಶಗಳನ್ನು ಕೂಡ ನಾವು ಬಹಳ ಸಂತೋಷ. ಜೈವಿಕ ಪರಿಕರಗಳು ಬಹಳ ಮುಖ್ಯದ. ಜೈವಿಕ ಪೀಡನಾಶಕಗಳು ಬೇಕಾಗಿದೆ, ಯಾಕಂದ್ರೆ ಮಣ್ಣನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ, ಮಣ್ಣನ್ನು ರಕ್ಷಣೆ ಮಾಡಬೇಕು, ತಿಂದು ನಾವು ಕೂಡ ನಮ್ಮ ಆರೋಗ್ಯ ಕಾಪಾಡಬೇಕು. ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರು ಬಹಳ ವಿಸ್ತೃತವಾಗಿ ನೀವು ತೋಟಗಾರಿಕಾ ಮೇಳವನ್ನು ನಡೆಸ್ತಾ ಇದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಕುಲಪತಿಗಳು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಸಹಕಾರದೊಂದಿಗೆ ಅವರ ಒಂದು ಆಧಿಪತ್ಯದೊಳಗೆ ತುಂಬಾ ವ್ಯವಸ್ಥಿತವಾಗಿ ತಾವು ಈ ಒಂದು ತಮ್ಮ ಅಧ್ಯಕ್ಷತೆಯೊಳಗ ಈ ಒಂದು ತೋಟಗಾರಿಕಾ ಮೇಳ ಯಶಸ್ವಿಯಾಗಿ ಆಗ್ಲಿ ಅಂತ ಹಾರೈಸ್ತೀವಿ. ಯಾರಾದ್ರೂ ತಮ್ಮನ್ನು ಸಂಪರ್ಕಿಸಬೇಕು ಅಂತಂದ್ರೆ ಯಾರನ್ನ ಸಂಪರ್ಕಿಸಬೇಕು? ತೋಟಗಾರಿಕಾ ಮೇಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕು, ನಮಗೆ ಈ ವಿಷಯ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಯಾರನ್ನ ತಾವು ಸಂಪರ್ಕಿಸಬಹುದು ಅಂತ ಹೇಳಿ ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡಬಹುದಾ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ? ಇಲ್ಲ, ಖಂಡಿತವಾಗಿ. ಈಗ ನಾವು 5 QR ಕೋಡ್ ಗಳನ್ನ ನಾವು ಎಲ್ಲ ಕಡೆ ನಾವು ಹಾಕಿದೀವಿ ಆಲ್ರೆಡಿ. ಈಗ 5 QR ಗಳನ್ನು ಸ್ಕ್ಯಾನ್ ಮಾಡಿ ತಮಗೆ ಏನ್ ಬೇಕು ಅನ್ನುವಂತ ಮಾಹಿತಿಯನ್ನ ತಾವು ಕ್ಲಿಕ್ ಮಾಡಿ ಪಡಿಬೇಕು. ಆದ್ರೂ ಕೂಡ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ TB ಅಲ್ಲೊಳ್ಳಿ ಅಂತ ಹೇಳಿದ್ದಾರೆ. ಅವರು ನಮ್ಗೆ ಎಲ್ಲಾ ಕಡೆ QR ಕೋಡ್ ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರ ನಂಬರ್ಗಳನ್ನು ಕೂಡ ನಾವು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಡಾಕ್ಟರ್ TB ಅಲ್ಲೊಳ್ಳಿ ಅವರ ತೋಟಗಾರಿಕೆ ಮೇಳದ ಅಧ್ಯಕ್ಷರು, ನಾನು ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರು. ಈ ತೋಟಗಾರಿಕೆ ಮೇಳದ ಮಾಧ್ಯಮ ಅಧ್ಯಕ್ಷರಾಗಿದ್ದೀವಿ. ತೋಟಗಾರಿಕೆ ಮೇಳದ ಅಧ್ಯಕ್ಷರು ಡಾಕ್ಟರ್ TB ಅಲ್ಲೊಳ್ಳಿ ಅವರೇ ಅಂತ ಹೇಳಿ. ಅವರ ಸಂಖ್ಯೆ 9444131242. ಇನ್ನು ಸರ್ ಹೇಳಿ. 9444131242. ಬಹಳ ಸಂತೋಷ. ತೋಟಗಾರಿಕಾ ಮೇಳ ಯಶಸ್ವಿ ಆಗುತ್ತೆ, ಯಾಕಂದ್ರೆ ರೈತ ಬಾಂಧವರ ಒಂದು ಉತ್ಸಾಹ ಹಂಗಿದೆ. ವಿಶೇಷವಾಗಿ ಡಿಸೆಂಬರ್ ಜನವರಿ ಅಂದ್ರೆ ಬಹಳ ಉತ್ಸಾಹದಾಯಕವಾಗಿರ್ತದೆ. ಅವರಿಗೆ ಒಂದು ಕಲೀಲಿಕ್ಕೆ ಒಂದು ಅವಕಾಶ ಇರ್ತದೆ ಅಂತಂದಾಗ ಅವರೆಲ್ಲರೂ ಬಂದೇ ಬರ್ತಾರೆ. ಪ್ರತಿ ವರ್ಷದಂತೆ ಈ ಸಲ ಕೂಡ ನಿಮ್ದು ತೋಟಗಾರಿಕಾ ಮೇಳ ಲಕ್ಷಾಂತರ ಸಂಖ್ಯೆ ರೈತರ ಒಂದು ಹಾಜರಾತಿಯೊಂದಿಗೆ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀವಿ. ನೋಡ್ರಿ, ಇಲ್ಲಿವರೆಗೆ ಮಾಧ್ಯಮ ವಿಭಾಗದ ಅಧ್ಯಕ್ಷರಾಗಿ ತೋಟಗಾರಿಕಾ ಮೇಳ 2024 ಅಧ್ಯಕ್ಷರಾಗಿ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೇ, ತಾವು ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು,
ವಿದ್ಯಾರ್ಥಿಗಳ ಕಲ್ಯಾಣವನ್ನ ಬಹಳ ಅಭೂತಪೂರ್ವವಾಗಿ ನಿರ್ವಹಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ಬೇಕಾದಂತ ಒಂದು ಉತ್ತಮ ಒಂದು ಭವಿಷ್ಯವನ್ನು ರೂಪಿಸುವಲ್ಲಿ ಕೂಡ ತಾವು ಕಂಕಣಬದ್ಧರಾಗಿದ್ದೀರಾ. ತಮ್ಮ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ, ರೈತ ಬಾಂಧವರ ಎಲ್ಲರ ಸಹಕಾರದೊಂದಿಗೆ ತೋಟಗಾರಿಕಾ ಮೇಳ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಆಕಾಶವಾಣಿಯ ಕೇಳುಗರ ಪರವಾಗಿ, ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಜೋಳಿನ್ ಸಾಹೇಬ್ರೆ. ಇದುವರೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ನಡೆಯುವ ತೋಟಗಾರಿಕಾ ಮೇಳ 2024 ಕುರಿತಂತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಹಾಗೂ ತೋಟಗಾರಿಕಾ ಮೇಳ 2024 ಮಾಧ್ಯಮ ಅಧ್ಯಕ್ಷರು ಆಗಿರುವ ಡಾ ಕೆ ರಾಮಚಂದ್ರ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್.